ನಮಸ್ಕಾರ ಸ್ನೇಹಿತರೆ. ಇವತ್ತು ಚಾತುರ್ಮಾಸದಲ್ಲಿ ಅಂದರೆ ಕೊನೆಯ ವ್ರತದಲ್ಲಿ ಮಾಡುವಂಥ ಕೆಲವೊಂದು ಅಡುಗೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ತಂಬುಳಿಯನ್ನು ತೋರಿಸ್ತಾ ಇದ್ದೀನಿ. ದೊಡ್ಡಪತ್ರೆ ಸೊಪ್ಪು ಅಂತೀವಲ್ವ, ಅಜ್ವಾನದ ಎಲೆ ಅಂತಲೂ ಕರೀತಾರೆ. ಇದ್ರ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಮೊದಲಿಗೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು 6ರಿಂದ 7 ಕಾಳುಮೆಣಸು, ಒಂದು ಚಮಚದಷ್ಟು ಜೀರಿಗೆ, ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿಯಾಗಿ ಘಮ್ ಅಂತ ಪರಿಮಳ ಬರ್ತಾ ಇರುತ್ತೆ ಮೆಣಸು ಜೀರಿಗೆದು. ಆಮೇಲೆ ದೊಡ್ಡಪತ್ರೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ಹೆಚ್ಕೋಬೇಕು. ಇದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ, ಹಾಗಾಗಿ ಕ್ಲೀನಾಗಿ ತೊಳ್ಕೊಬೇಕು. ಹೀಗೆ ತುಪ್ಪದಲ್ಲಿ ದೊಡ್ಡಪತ್ರೆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ರಿ. ಕಾಳುಮೆಣಸು ಅಷ್ಟೇ, ತುಂಬ ಜಾಸ್ತಿ ಹಾಕೋಬೇಡ್ರಿ. ದೊಡ್ಡಪತ್ರೆ ಸೊಪ್ಪು ಸ್ವಲ್ಪ ಖಾರವಾಗೇ ಇರುತ್ತೆ, ಹಾಗಾಗಿ ನೋಡಿಕೊಂಡು ಕಾಳುಮೆಣಸನ್ನು ಬಳಸ್ಕೊಳ್ರಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಪರಿಮಳ ಚೆನ್ನಾಗಿರುತ್ತೆ. ಹೀಗೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿದ್ಬಿಟ್ಟು ತುಪ್ಪದಲ್ಲಿ ಒಂದು ಸ್ವಲ್ಪ ತುಪ್ಪ ಬೇಕು ಅಂದರೆ ಹಾಕ್ಕೊಂಡು ಹುರ್ಕೋಬೋದು. ಹೀಗೆ ಚೆನ್ನಾಗಿ ಪರಿಮಳ ಬರೋ ತನಕನೂ ದೊಡ್ಡಪತ್ರೆ ಸೊಪ್ಪು, ಸ್ವಲ್ಪ ಜೀರಿಗೆ, ಕಾಳುಮೆಣಸನ್ನು ಹುರ್ಕೊಂಡು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೋಬೇಕು. ಇಲ್ಲಾನು ಕಾಯಿ ಹೋಳುಗಳಿತ್ತು, ಅದನ್ನೇ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ಇದ್ದರೆ ಕಾಯಿ ತುರಿನೂ ಸಹ ಹಾಕ್ಕೊಳ್ಳೋದು. ಈ ರೀತಿಯಾಗಿ ಎಲ್ಲನೂ ಹಾಕ್ಕೊಂಡು ಒಂದು ಸಲ ಸುಮ್ಮನೆ ಸ್ಟವ್ ಆಫ್ ಮಾಡಿಬಿಟ್ಟು ಆ ಬಾಣಲಿ ಬಿಸಿಗೇ ಕಾಯಿ ತುರಿ ಸ್ವಲ್ಪ ಬೆಚ್ಚಗಾದರೆ ಸಾಕು. ಆಮೇಲೆ ಇದನ್ನು ಇಳಿಸ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಚಟ್ನಿ ಮಾಡ್ತೀವಲ್ವ ಅದೇ ಥರ. ನೀರೇನು ಹಾಕಬೇಡ್ರಿ, ಹಾಗೆ ಸುಮ್ಮನೆ ರುಬ್ಕೊಂಡು ಈ ಥರ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಮೊಸರನ್ನು ಸೇರಿಸ್ಬೇಕು. ನೋಡಿರಿ, ಈ ರೀತಿಯಾಗಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳುನ ದಪ್ಪನ ನೋಡಿಕೊಂಡು ನೀವು ಮೊಸರನ್ನು ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿ ತಿನ್ನೋರು ಒಂದು ಸ್ವಲ್ಪನೇ ಮೊಸರು ಹಾಕ್ಕೊಳ್ರಿ, ಇಲ್ಲಾಂದರೆ ಒಂದು ಚೂರು ಜಾಸ್ತಿ ಮೊಸರನ್ನು ಹಾಕ್ಕೊಂಡು ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಮತ್ತು ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಬೇಡ. ಸ್ವಲ್ಪ ತುಪ್ಪ ಮತ್ತು ಜೀರಿಗೆ, ಸ್ವಲ್ಪ ಅರಿಶಿನ, ಕರ್ಬೇವಿನ ಸೊಪ್ಪು, ಇಂಗು ಹಾಕ್ಕೊಂಡು ಒಗ್ಗರಣೆನ ಮಾಡಿ ಇದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ರುಚಿಯಾದಂತಹ ತಂಬುಳಿ ರೆಡಿ ಆಗುತ್ತೆ. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ ಏನು ಮಾಡಿಕೊಂಡ್ರೂ ಸಹ ಇದು ತುಂಬ ಚೆನ್ನಾಗಿರುತ್ತೆ. ಈಗ ದಂಟಿನ ಸೊಪ್ಪಿಂದು ಉದುರು ಪಲ್ಯ ಅಥವಾ ತಾಳು ಪಲ್ಯ ಅಂತೀವಲ್ವ, ಅದನ್ನು ತೋರಿಸ್ತಾ ಇದ್ದೀನಿ. ಬಿಳಿ ದಂಟು ವ್ರತಕ್ಕೆ ಬರುತ್ತೆ, ಹಾಗಾಗಿ ಕೆಂಪು ದಂಟು ಬರೋದಿಲ್ಲ. ದಂಟಿನ ಸೊಪ್ಪು ತಂದ್ಕೊಂಡು ಚೆನ್ನಾಗಿ ತೊಳೆದು ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಎಣ್ಣೆ ಒಗ್ಗರಣೆನೇ ಮಾಡ್ಕೊಳ್ಳೋಣ. ತಂಬುಳಿಗೆ ಮಾತ್ರ ತುಪ್ಪದಲ್ಲಿ ಮಾಡಿರಿ, ತುಂಬ ರುಚಿ ಇರುತ್ತೆ. ಘಮ ಸಹ ತುಂಬ ಚೆನ್ನಾಗಿರುತ್ತೆ. ಈಗ ಜೀರಿಗೆ ಒಗ್ಗರಣೆಗೆ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ, ಇಂಗು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹೆಚ್ಚಿರುವಂಥ ದಂಟಿನ ಸೊಪ್ಪು ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು, ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ದಂಟಿನ ಸೊಪ್ಪು ಆವಾಗಲೇ ಫ್ರೈ ಆದಮೇಲೆ ನಿಮಗೆ ಗೊತ್ತಾಗುತ್ತೆ, ಎಷ್ಟೊಂದಿರೋದು ಸ್ವಲ್ಪನೇ ಆಗುತ್ತೆ. ಈ ರೀತಿಯಾಗಿ ನೀವು ಉದುರು ಪಲ್ಯವನ್ನು ಮಾಡಿಕೊಂಡು ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿ ಮಾಡಿಕೊಂಡು ತಿನ್ಬೋದು. ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಅಂದರೆ ದಂಟಿನ ಸೊಪ್ಪು ಒಂದು ಕಟ್ಟು ತೊಗೊಂಡ್ರೆ ಸ್ವಲ್ಪನೇ ಪಲ್ಯ ಆಗುತ್ತೆ, ಹಾಗಾಗಿ ನೋಡಿಕೊಂಡು ಮಾಡ್ಕೊಳ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಮೆಣಸು ಪುಡಿಯನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ಕಾಯಿ ತುರಿ ರುಚಿ ಇರುತ್ತೆ. ಹೀಗೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ತೆಗೆದುಬಿಟ್ರೆ ದಂಟಿನ ಸೊಪ್ಪಿನ ಉದುರು ಪಲ್ಯ ಅಥವಾ ತಾಳು ಪಲ್ಯ ರೆಡಿ ಆಯಿತು. ಈಗ ಒಂದು ಪಾಯಸ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಅನ್ನ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ರಿ. ಇದೆಲ್ಲ ದ್ವಾದಶಿ ಅಡುಗೆ ಸ್ನೇಹಿತರೆ. ದ್ವಾದಶಿ ದಿನ ಹಾಕಬೇಕಿತ್ತು, ಕೇಳಿದ್ರಿ ತುಂಬ ಜನ ದ್ವಾದಶಿ ಅಡುಗೆ ಮಿಸ್ ಆಗಿದೆ ಅಂತ. ನನಗೆ ಹಾಕೋದಕ್ಕೆ ಟೈಮೇ ಸಾಕಾಗಲಿಲ್ಲ. ಯಾವ ಅಡುಗೆ ಬರುತ್ತೆ ಅಂತ ತೋರಿಸ್ಕೊಡ್ರಿ ಅಂತ ತುಂಬ ಜನ ಕೇಳ್ತಾಯಿದ್ರು, ಹಾಗಾಗಿ ಒಂದಷ್ಟು ರೆಸಿಪಿಗಳನ್ನು ಇದರಲ್ಲೇ ತೋರಿಸ್ತಾ ಇದ್ದೀನಿ. ಈಗ ನೋಡಿರಿ, ಅನ್ನಕ್ಕೆ ಹಾಲು ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿ ಇಳಿಸ್ಕೊಂಡ್ಬಿಟ್ರೆ ಸುಲಭವಾಗಿ ಪಾಯಸ ರೆಡಿಯಾಗುತ್ತೆ. ಅಷ್ಟು ರುಚಿ ಇರುತ್ತೆ. ಈಗ ನೋಡಿರಿ, ಗಂಜಿ ಮಾಡ್ತಾಯಿದ್ದೀನಿ, ಕಾಯಿ ಗಂಜಿ. ತುಂಬ ಸಲ ತೋರಿಸಿದ್ದೀನಿ, ಸೇಮ್ ರೆಸಿಪಿನೇ. ಕಾಯಿ ಗಂಜಿಗೆ ಅದೇ ಸ್ವಲ್ಪ ಮೆತ್ತಗಿರೋ ಅನ್ನನೇ ಮಾಡ್ಕೊಂಡಿದ್ನಲ್ಲ, ಪಾಯಸಕ್ಕೂ ಆಗುತ್ತೆ ಮತ್ತು ಗಂಜಿಗೂ ಆಗುತ್ತೆ ಅಂತ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ನೋಡಿರಿ ಕಾಯಿ ತುರಿ ರುಬ್ಬಿಬಿಟ್ಟು ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಕಾಯಿ ಹಾಲನ್ನು ಹಾಕ್ತಾರೆ. ಕಾಯಿ ತುರಿ ರುಬ್ಬಿ ಹಾಕಿದ್ರೆ ಒಳ್ಳೆ ರುಚಿ ಇರುತ್ತೆ. ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ಮೇಲೆ ಇದಕ್ಕೆ ಒಂಚೂರು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಕುದಿಸ್ಕೊಂಡು ಇಳಿಸ್ಕೊಂಡ್ಬಿಟ್ರೆ ಕಾಯಿ ಗಂಜಿ ರೆಡಿಯಾಗುತ್ತೆ. ಇದು ಅಷ್ಟೇ ತುಂಬ ರುಚಿ ಇರುತ್ತೆ. ನೀವು ಏನು ಊಟ ಮಾಡದೇ ಇರಲಿ ಕಾಯಿ ಗಂಜಿ ಮಾತ್ರ ಮಾಡ್ಕೊಳ್ರಿ, ಯಾಕಂದರೆ ವ್ರತದಲ್ಲಿ ಸ್ವಲ್ಪ
ದೇಹಕ್ಕೂ ಶಕ್ತಿ ಇರುತ್ತೆ, ಹೊಟ್ಟೆ ತುಂಬುತ್ತೆ. ಕಾಯಿ ಗಂಜಿ ತಿಂತಾ ಇದ್ದರೆ ಹೊಟ್ಟೆ ತುಂಬ್ದಾಗ ಅನ್ನಿಸುತ್ತೆ ನೋಡಿರಿ. ಇದಕ್ಕೆ ಸ್ವಲ್ಪ ಜೀರಿಗೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಬಿಟ್ರೆ ಕಾಯಿ ಗಂಜಿ ಸೂಪರಾಗಿ ಟೇಸ್ಟಾಗಿ ಇರುತ್ತೆ ನೋಡಿರಿ. ಕೊನೆಯ ವ್ರತದಲ್ಲಿ, ದ್ವಿದಳ ವ್ರತದಲ್ಲಿ ಮಾಡುವಂಥ ಅಡುಗೆಗಳು ದೊಡ್ಡಪತ್ರೆ ಸೊಪ್ಪಿನ ತಂಬುಳಿ ಮತ್ತು ದಂಟಿನ ಸೊಪ್ಪಿನ ಉದುರು ಪಲ್ಯ ಅಥವಾ ತಾಳು ಪಲ್ಯ, ಅನ್ನದ ಪಾಯಸ, ಹಾಲು ಹಾಕಿಬಿಟ್ಟು ಅಥವಾ ಬೆಲ್ಲ ಹಾಕಿನೂ ಮಾಡ್ಕೋಬೋದು, ಮತ್ತು ಕಾಯಿ ಗಂಜಿ. ಕೆಲವೊಂದು ರೆಸಿಪಿಗಳನ್ನು ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ. ಇನ್ನೊಂದಷ್ಟು ಅಡುಗೆಗಳನ್ನು ಮಾಡ್ಕೋಬೋದು. ನಿಮಗೆ ಲೀಸ್ಟ್ ಸಹ ಹಾಕಿದ್ದೀನಿ ಪೋಸ್ಟಲ್ಲಿ, ನೋಡ್ಕೊಳ್ರಿ, ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಅನಾವ್ರತದ ಅಡುಗೆ ಸಹ ನಾನು ತೋರಿಸ್ತಾ ಇರ್ತೀನಿ. ಅಂದರೆ ವ್ರತ ಮಾಡದೇ ಇರೋರು ಅವ್ರಿಗೂ ಸಹ ಅಡುಗೆಗಳನ್ನು ಹಾಕ್ತೀನಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ನಮಸ್ಕಾರ.